ಧನುರಾಶಿ ಪ್ರಯಾಣದಲ್ಲಿ ತೊಂದರೆ ಇದೆ, ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು. ಹಾಗಾಗಿ ಅನಗತ್ಯವಾದಂತಹ ಪ್ರಯಾಣಗಳು, ಮೋಜು ಮಸ್ತಿಗೋಸ್ಕರವಾಗಿ ಮನೋರಂಜನೆಗಾಗಿ ಹೋಗ್ತಕ್ಕಂತಹ ಸಾಹಸ ರೂಪವಾದಂತಹ ಪ್ರಯಾಣಗಳು ಬೇಡ. ತುಂಬ ಅನಿವಾರ್ಯವಾಗಿ ಹೋಗಲೇಬೇಕಾದಂತಹ ವಿಚಾರಗಳಿದ್ದಾಗ ಮಾತ್ರ ಪ್ರಯಾಣಕ್ಕೆ ಮುಂದಾಗಿ ಅನ್ನುವಂಥದ್ದು. ನಿಮ್ಮ ಪರಿಶ್ರಮ ಮನೆಯಲ್ಲಾಗಲಿ, ಕೆಲಸ ಮಾಡುವಂತಹ ಕಡೆಯಲ್ಲಾಗಲಿ, ವೃತ್ತಿಯಲ್ಲಾಗಲಿ ಲೆಕ್ಕಕ್ಕೆ ಬರೋದಿಲ್ಲ, ಅದಕ್ಕೇನು ಬೆಲೆ ಸಿಕ್ಕೋದಿಲ್ಲ. ಆ ರೀತಿಯಲ್ಲಿ ಜನ ನಿಮ್ಮನ್ನು ಗಮನಿಸ್ತಾರೆ, ನೋಡ್ತಾರೆ ಅಂತ ಅರ್ಥ. ಉದ್ಯೋಗದಲ್ಲಿ ಸ್ಥಾನಮಾನಗಳು ಸಿಕ್ಕೋದಕ್ಕೆ ಅವಕಾಶಗಳಿದೆ. ಮನಸ್ಸಿನಿಂದ ವೃತ್ತಿ ಅಥವಾ ಉದ್ಯೋಗದ ಬಗ್ಗೆ ಏನೋ ಒಂದು ರೀತಿಯ ಚಿಂತೆ ಇರುತ್ತಲ್ಲ, ಅದು ದೂರವಾಗ್ತಕ್ಕಂಥದ್ದಾಗುತ್ತೆ. ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ಬಾಕಿ ಬರ್ತಕ್ಕಂತಹ ಯೋಗ ಈ ದಿವಸ ನಿಮಗಿದೆ. ಕುಲದೇವತಾ ಆರಾಧನೆ, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಹಿರಿಯರಿಂದ, ಮೇಲಧಿಕಾರಿಗಳಿಂದ ನಿಂದನೆಗೊಳಗಾಗ್ತೀರಿ. ದೊಡ್ಡವರ ಮನಸ್ಸನ್ನು ಗೆಲ್ಲೋದಕ್ಕಾಗೋದಿಲ್ಲ, ಮೇಲಧಿಕಾರಿಗಳನ್ನು ತೃಪ್ತಿಪಡಿಸೋಕ್ಕಾಗೋದಿಲ್ಲ. ಅವರು ಆಡ್ತಕ್ಕಂತಹ ಚುಚ್ಚು ಮಾತು ನಿಮ್ಮನ್ನು ಬಹಳ ನೋವಿಗೆ ಈಡು ಮಾಡ್ತಕ್ಕಂಥದ್ದಾಗಬಹುದು. ಏನೋ ನಿಮಗಾದಂತಹ ಮಾತನ್ನು ಕೇಳಿ ಬೇಸರವಾಗ್ತಕ್ಕಂಥದ್ದು, ಇಡೀ ಮನೆಯಲ್ಲೂ ಕೂಡ ಆ ರೀತಿಯ ವಾತಾವರಣ ಉಂಟಾಗ್ತಕ್ಕಂಥದ್ದು ಆಗುತ್ತೆ ಅಂತ ಅರ್ಥ. ನಕಾರಾತ್ಮಕವಾದಂತಹ ಆಲೋಚನೆಗಳು ಮನಸ್ಸಿಗೆ ಬರದೇ ಇರೋ ಹಾಗೆ ನೀವು ಗಮನಿಸ್ಕೊಳ್ಬೇಕು. ಯಾವುದೋ ಒಂದು ಕಹಿ ಘಟನೆ ನಡೆಯುತ್ತೆ, ನನ್ನ ಅದೃಷ್ಟ ಚೆನ್ನಾಗಿಲ್ಲ, ನನ್ನ ದುರಾದೃಷ್ಟ, ಆದ್ದರಿಂದ ಹೀಗಾಯಿತು ಅಂತ ಹೇಳಿ ಸಮಾಧಾನ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಎಲ್ಲ ರೀತಿಯಿಂದಲೂ ಕ್ಷೇಮ. ಆದರೆ ಅದೇ ವಿಷಯವನ್ನು ಪ್ರಧಾನವಾಗಿಟ್ಟುಕೊಂಡು, ಮುಖ್ಯವಾಗಿಟ್ಟುಕೊಂಡು ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬೇಡ ಅಂತ ಹೇಳಿ ತಿಳುವಳಿಕೆಯನ್ನು ಹೇಳುವಂಥದ್ದು. ಎಲ್ಲ ಅನುಕೂಲಗಳಿದ್ದರೂ ಕೂಡ ಅನುಭವಿಸುವಂಥ ಯೋಗನೂ ಇರಬೇಕಲ್ಲ, ಅದಕ್ಕೆ ಅವಕಾಶಗಳು ಬಹಳ ಕಡಿಮೆ. ಮಾನಸಿಕವಾದಂತಹ ಒತ್ತಡ, ಕೋಪ ಇವೆಲ್ಲವೂ ಕೂಡ ನಿಮಗೆ ಹೆಚ್ಚಾಗಿ ಕಾಡಬಹುದು ಅಂತ ಅರ್ಥ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮೇಸ್ತು ಗ್ರಹಾಃ ಕುರುವಂತು ಮಂಗಳಂ ಎಂಬುದಾಗಿ 9 ಸಲ ಹೇಳಿಕೊಳ್ಳಿ, ಶುಭವಾಗಿ. ಕುಂಭರಾಶಿ, ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ, ಉದ್ಯೋಗ ಇಲ್ಲದೇ ಇರತಕ್ಕಂಥವ್ರಿಗೆ, ನಿರುದ್ಯೋಗಿಗಳಿಗೆ ತುಂಬ ಕಷ್ಟದ ದಿವಸ. ಶತ್ರುಗಳ ಕಾಟವೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಹೆಂಗಸರಿಂದ ಉಪಕಾರವಾಗ್ತಕ್ಕಂಥದ್ದು, ಧನಲಾಭವಾಗ್ತಕ್ಕಂತಹ ಸೂಚನೆ ಇದೆ. ಅಕ್ಕ, ತಂಗಿ, ತಾಯಿ ಅಥವಾ ಸಮಾಜದಲ್ಲಿ ಯಾರಾದರೂ ಸ್ನೇಹಿತರ ರೂಪದಲ್ಲಿ ನಿಮಗೆ ಸಹಾಯವನ್ನು ಮಾಡಬಹುದು ಅಂತ ಅರ್ಥ. ದೈಹಿಕವಾದಂತಹ ಸಮಸ್ಯೆಗಳಾಗತ್ತೆ, ಚಿಕಿತ್ಸೆ ತುಂಬ ಅಗತ್ಯ ಅಂತ ಹೇಳಿ ಸೂಚ್ಯವಾಗಿದೆ. ವೈವಾಹಿಕ ಜೀವನದಲ್ಲಿ ಮಾತಿನಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಸಾಂಸಾರಿಕವಾದಂತಹ ಬಿರುಕು ಬಿಡೋದಕ್ಕೆ ಅವಕಾಶಗಳು ಹೆಚ್ಚಾಗತ್ತೆ. ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭ ಇರುವಂತಹ ದಿವಸ. ಪ್ರತ್ಯಂಗಿರ ದೇವಿಯನ್ನು ಪ್ರಾರ್ಥನೆ ಮಾಡಿ. ಏನೇ ಅಡ್ಡಿ ಆತಂಕಗಳಿದ್ದರೂ, ಮಾನಸಿಕವಾದಂತಹ ಭಯ ಇದ್ದರೂ, ತೊಂದರೆಗಳಿದ್ದರೂ, ಅಡಚಣೆಗಳಿದ್ದರೂ ದೂರವಾಗಲಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಕ್ಕಂತಹ ಸಾಧ್ಯತೆ ಇದೆ. ಬೇಕಾದವರಿಗೆ ಸ್ವಲ್ಪ ಸಮಯವನ್ನು ಮೀಸಲಾಗಿಡ್ತೀರಿ. ಅವರ ಸ್ನೇಹಿತರಾಗಿರ್ಬೋದು, ಮನೆಯ ಸದಸ್ಯರೇ ಆಗಿರ್ಬೋದು, ಬಂಧುಗಳಾಗಿರ್ಬೋದು, ಅವರ ಕೆಲಸಕ್ಕೋಸ್ಕರವಾಗಿ ನಿಮ್ಮ ಸಮಯವನ್ನು ಸ್ವಲ್ಪ ಮೀಸಲಾಗಿಡ್ತಕ್ಕಂಥದ್ದಿದೆ. ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡಿ ಮುಗಿಸಿಬಿಡ್ತೀನಿ ಅನ್ನುವಂತಹ ಧಾವಂತದಲ್ಲಿ ವಿಫಲರಾಗ್ತೀರಿ. ಹಾಗಾಗಿ ಆ ಪ್ರಯತ್ನಗಳು ಬೇಡ ಅನ್ನುವಂಥದ್ದು ತಿಳುವಳಿಕೆ. ಇಷ್ಟಾರ್ಥಗಳು ಈಡೇರುತ್ತೆ, ಆದರೆ ದುರಾಸೆ ತಪ್ಪಿದ್ದಲ್ವಲ್ಲ, ಏನು ಮಾಡೋದು, ಒಂದಾಯಿತು ಅಂತಂದರೆ ಮತ್ತೊಂದು ಬೇಕು ಅನ್ನುವಷ್ಟರ ಮಟ್ಟಿಗೆ ಮನಸ್ಸು ಇರುತ್ತೆ. ಹಳೆಯ ರೋಗಗಳು ಅಂದರೆ ಬಹಳ ದಿವಸಗಳಿಂದ ಏನಾದರೂ ಶರೀರದಲ್ಲಿ ಸಮಸ್ಯೆಗಳಿದ್ದರೆ ಅದರಿಂದ ಮುಕ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಭಾವನೆಗಳನ್ನು ನಿಯಂತ್ರಣ ಮಾಡಿ ವ್ಯಾವಹಾರಿಕವಾಗಿ ಮುಂದುವರಿಬೇಕು. ಭಾವುಕರಾಗಿ ಮಾಡ್ತಕ್ಕಂತಹ ಕೆಲವು ಕೆಲಸಗಳಿಗೆ ಕೆಲವು ಕಡೆಯಲ್ಲಿ ಬೆಲೆ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಚಂಡಿಕೇಶ್ವರನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ.